ಇದು ಬಹಳ ಇಂಪಾರ್ಟೆಂಟು ನೋಡಿ. ಈಗ ಇತ್ತೀಚೆಗೆ ಪ್ರತಿ ಚಿಕ್ಕ ಮಕ್ಕಳು ಮೊಬೈಲ್ ಕೊಡದೇ ಇದ್ರೆ ಊಟ ಮಾಡಲ್ಲ, ಹೋಮ್ವರ್ಕ್ ಮಾಡಲ್ಲ, ಎಲ್ಲವನ್ನೂ ಮೊಬೈಲಲ್ಲೇ ಮಾಡೋದ್ರಿಂದ ಬಹಳಷ್ಟು ತೊಂದರೆಗಳಾಗ್ತದೆ. ಏನು ತೊಂದರೆ ಅಂದರೆ ಮಕ್ಕಳಿಗೆ ಏಕಾಗ್ರತೆ ಕೊರತೆ ಆಗುತ್ತೆ. ಮತ್ತು ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಗ್ಲಾಕೋಮಾ, ಟೆಟ್ರಾಕ್ಟು, ಮಯೋಪಿಯಾ ಅಂತ ಸಮಸ್ಯೆಗಳು ಬರುತ್ತವೆ. ಇತ್ತೀಚೆಗೆ ಒಂದು ಒಳ್ಳೆಯ ದೊಡ್ಡ ಸ್ಕೂಲಲ್ಲಿ 1000 ಜನ ಮಕ್ಕಳಿಗೆ ಒಂದು ಆಸ್ಪತ್ರೆಯವರು ಟೆಸ್ಟ್ ಮಾಡಿದಾಗ ಅದರಲ್ಲಿ ಸುಮಾರು 600 ಜನರಿಗೆ ಕಣ್ಣಿನ ಸಮಸ್ಯೆಗಳು ಚಿಕ್ಕ ವಯಸ್ಸಿಂದ ಸ್ಟಾರ್ಟ್ ಆಗಿದ್ದು ಗೊತ್ತಾಯಿತು. ಇದು ಅತ್ಯಂತ ಭಯಾನಕ ಸಂಗತಿ. ನೆಕ್ಸ್ಟು ಇದರಿಂದ ಮುಂದೆ ಫ್ಯೂಚರಲ್ಲಿ ಬೇಗ ಕಣ್ಣು ಈಗ ನಮ್ಮ ಕಣ್ಣಿನ ನಂಬರು ಮಯೋಪಿ, ಹೈಪರೋಪಿ ಅಂತ ಹೇಳ್ತೀರಲ್ಲ, ಅದು 0.5 ಸ್ಟಾರ್ಟ್ ಆಗಿ 6, 10ವರೆಗೆ ಹೋಗುತ್ತೆ. ಜೊತೆಗೆ ನಿದ್ರೆ ಬರದೇ ಇರೋದು ಮತ್ತು ಕನ್ಫ್ಯೂಷನು ಆಗುತ್ತೆ, ಏಕಾಗ್ರತೆ ಕೊರತೆ ಉಂಟಾಗುತ್ತೆ ಮತ್ತು ಅತಿಯಾಗಿ ಇರಿಟೇಷನ್ ಆಗುತ್ತೆ, ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಮತ್ತು ಇನ್ನೊಬ್ಬರ ಮಾತು ಕೇಳೋ ಅವರಿಗೆ ಸಹನೆ ಇರಲ್ಲ, ಏಕಾಗ್ರತೆ ಕೊರತೆ ಮತ್ತು ಶಾರ್ಟ್ ಟೆಂಪರ್ಡ್ ಆಗಿಬಿಡ್ತಾರೆ. ಇವೆಲ್ಲ ಅತಿಯಾದ ಮೊಬೈಲ್ ಬಳಕೆಯಿಂದ ಆಗುವ ಹಾನಿಗಳು. ಆದರೆ ನಾವು ಇವತ್ತು ಮೊಬೈಲನ್ನು ಬಿಟ್ಟು ಇರೋದಕ್ಕೆ ಸಾಧ್ಯನೇ ಇಲ್ಲ. ಮೊಬೈಲ್ ಯೂಸ್ ಮಾಡಲೇಬೇಕು ಅಂತ ಪರಿಸ್ಥಿತಿ ಬಂದೊದಗಿದೆ. ನಾನು ಇವತ್ತು ನಿಮಗೆ ಒಂದು ಒಳ್ಳೆಯ ಸುದ್ದಿ ಏನೆಂದರೆ ಸೇಫ್ ಆಗಿ ಮೊಬೈಲನ್ನು 2 ರಿಂದ 3 ಗಂಟೆ ಯೂಸ್ ಮಾಡಬಹುದು. ಅದನ್ನು ನಿಮಗೆ ಹೇಳಿಕೊಡ್ತೇನೆ. ನಂಬರ್ 1, ಆದಷ್ಟು ನೀವು f.lux ಅಂತ ಒಂದು ಆ್ಯಪ್, f.lux ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದರಿಂದ ಬ್ಲೂ ಲೈಟಿಂದ ಅತಿಯಾದ ಬ್ರೈಟ್ನೆಸ್ಸಿಂದ ನಿಮ್ಮ ಕಣ್ಣಿಗೆ ಹಾನಿ ಆಗೋದನ್ನು ತಡೆಯಬಹುದು. ಇದು ಅತ್ಯಂತ ಒಳ್ಳೆಯ ಆ್ಯಪು. ನಾನು ಭಾಳಷ್ಟು ವರ್ಷಗಳಿಂದ ಉಪಯೋಗ ಮಾಡಿದ್ದೇನೆ ಮತ್ತು ಇದರಿಂದ ನಿಮಗೆ ಇದು ಯಾವುದೇ ನೀವು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಎರಡನೇದು, ದಯವಿಟ್ಟು ಈ ಥರ ಮೊಬೈಲನ್ನು ಯೂಸ್ ಮಾಡಬೇಡಿ. ನೋಡಿ, ಸರಿಯಾದ ಬಳಕೆ ನಂಬರ್ 1, ಈ ಕೈಯನ್ನು ಇಲ್ಲಿ ಇಟ್ಟುಕೊಳ್ಳಿ, ಅಡ್ಡ ಈ ಥರ ಇಟ್ಟುಕೊಂಡು ನಿಮ್ಮ ಕಣ್ಣಿನ ಲೆವೆಲ್ಲು ಈ ಲೆವೆಲಲ್ಲಿ ಮೊಬೈಲನ್ನು ದೂರದಿಂದ ನೋಡ್ಬೋದು. ನಂಬರ್ 1. ನಂಬರ್ 2, ಈ ಥರ ಒಂದು ಮೊಬೈಲ್ ಸ್ಟ್ಯಾಂಡು ಬರೀ 250-300 ರೂಪಾಯಿಗೆ ಆನ್ಲೈನಲ್ಲಿ ಮನೆಯಲ್ಲಿ ತರಿಸ್ಕೊಳ್ಬೋದು. ಸೊ ಇದನ್ನು ನೀವು ಇಟ್ಟುಕೊಂಡು ಓಕೆ, ಈ ಹೈಟನ್ನು ಜಾಸ್ತಿ ಮಾಡ್ಬೋದು. ಮಾಡಿಬಿಟ್ಟು ನಿಮ್ಮ ಹೈಟು ಎಷ್ಟಾಗುತ್ತೆ ಅಷ್ಟು ಇಟ್ಕೊಂಡು ದೂರದಿಂದ ಈ ಥರ ಆರಾಮಾಗಿ ನೋಡ್ಬೋದು. ಸೊ ಇದು ನಂಬರ್ 2. ಮೂರನೇದು, ನೀವು ಮಲಗಿಕೊಂಡು ಸ್ನೇಕ್ ಪೋಸಲ್ಲಿ ಕೂಡ ಮೊಬೈಲ್ ನೋಡ್ಬೋದು. ನಾಲ್ಕನೇದು, ನೀವು ಮಲ್ಕೊಂಡ್ಬಿಟ್ಟು ಮುಖ ಮೇಲೆ ಮಾಡಿ ಮಲಗಿ ಈ ಥರ ಕೈಯಲ್ಲಿ ಕೂಡ ಹಿಡಿಬಹುದು. ಆದರೆ ಯಾವುದೇ ಕಾರಣಕ್ಕೆ ನೀವು ಈ ಥರ ಬೆಂಡ್ ಮಾಡಿ ಮೊಬೈಲನ್ನು ದಯವಿಟ್ಟು ಯೂಸ್ ಮಾಡಬೇಡಿ. ಮತ್ತು ಡ್ರೈವ್ ಮಾಡಬೇಕಾದ್ರೆ ದಯವಿಟ್ಟು ಮೊಬೈಲ್ ಯೂಸ್ ಮಾಡಬೇಡಿ. ಇದರಿಂದ ಭಾಳಷ್ಟು ಆಕ್ಸಿಡೆಂಟ್ ಕೂಡ ಆಗಿದೆ, ಅದು ಭಾಳ ಇಂಪಾರ್ಟೆಂಟು. ಮತ್ತು ಎರಡನೇ ರೂಲು, ಯಾವತ್ತು ಮೋರ್ ದೆನ್ ಹಾಫ್ ಆನ್ ಅವರ್ ಮೊಬೈಲನ್ನು ದಿಟ್ಟಿಸಿ ನೋಡಬೇಡಿ. ನೋಡಿ, ಪ್ರತಿಯೊಂದು ಬ್ರೆತ್ಗೆ ನಾವು ಬ್ರೆತ್ ತೊಗೊಂಡಾಗ ಒಂದು ಬ್ಲಿಂಕ್ ಮಾಡಬೇಕು. ಆದರೆ ಭಾಳಷ್ಟು ಜನ ಬ್ರೆತ್ ತಗೋತಾರೆ ಆದರೆ ಬ್ಲಿಂಕ್ ಮಾಡಲ್ಲ. ನೀವು ಐ ಬ್ಲಿಂಕ್ ಮಾಡದೇ ಇದ್ದಾಗ ಟಿಯರು ಸ್ಪ್ರೆಡ್ ಆಗಲ್ಲ, ಟಿಯರ್ ಪ್ರೊಡ್ಯೂಸ್ ಆಗಲ್ಲ, ಆವಾಗ ಡ್ರೈ ಆಗುತ್ತೆ ಕಣ್ಣು. ಇದರಿಂದ ನಿಮಗೆ ಕಣ್ಣಿಂದ ಹಿಂದೆ ಒತ್ತಡ, ಕಣ್ಣು ಸುತ್ತಮುತ್ತ ಹೆಡೇಕು, ಓಕೆ, ಇವೆಲ್ಲ ಸಮಸ್ಯೆಗಳು ಬರುತ್ತವೆ. ಸೊ ಹೀಗಾಗಿ ದಯವಿಟ್ಟು 20-20-20 ರೂಲ್ಸ್ ಫಾಲೋ ಮಾಡಿ. ಏನು, ಪ್ರತಿ 20 ನಿಮಿಷಕ್ಕೆ 20 ಮೀಟ್ರ್ ದೂರ ನೋಡಿ ಮತ್ತು 20 ಬ್ಲಿಂಕ್ ಮಾಡಿ. ಓಕೆ, ಭಾಳ ಇಂಪಾರ್ಟೆಂಟು. 20 ಸೆಕೆಂಡ್ವರೆಗೆ ಪ್ರತಿ 20 ನಿಮಿಷಕ್ಕೆ 20 ಸೆಕೆಂಡು 20 ಮೀಟರ್ ದೂರ ನೋಡಿ 20 ಬ್ಲಿಂಕ್ ಮಾಡಿ. ಓಕೆ, ಇದು ಕೂಡ ನಿಮಗೆ ಭಾಳ ಅನುಕೂಲ. ಎರಡನೇದು, ನಾವು ಮೊಬೈಲ್ ಬಳಕೆ ಮಾಡೋದ್ರಿಂದ ಶಾಲೋ ಬ್ರೀದಿಂಗ್ ಮಾಡ್ತಾ ಇರ್ತೀವಿ. ಡೀಪ್ ಬ್ರೀದಿಂಗ್ ಮಾಡೋದು ಮರೆತುಬಿಟ್ಟು ಲೋ ಆಕ್ಸಿಜನ್ ಸ್ಯಾಚುರೇಷನ್ ಆಗುತ್ತೆ. ಎವ್ರಿ 20 ಮಿನಿಟ್ಸು ಡೀಪ್ ಬ್ರೀದಿಂಗ್ ತೊಗೊಳ್ಳಿ ಮತ್ತು ನೆಕ್ಕನ್ನು ಸ್ಟ್ರೆಚ್ ಮಾಡಿ. ಓಕೆ, ಸೊ ಇದು 2. ಮೂರನೇದು ಏನು ಮಾಡಬೇಕು, ಮೊಬೈಲ್ ಬಳಕೆ ಮಾಡಬೇಕಾದ್ರೆ ನಿಮ್ಮ ಕಣ್ಣಿನ ಸುತ್ತಮುತ್ತ ಇರೋ ಸ್ನಾಯುಗಳು ಏನಾಗುತ್ತೆ, ಟೈಟ್ ಆಗಿ ಕಣ್ಣಿಗೆ ರಕ್ತ ಸಂಚಾರ ಆಗುವುದಿಲ್ಲ ಮತ್ತು ಟಿಯರ್ ಪ್ರೊಡಕ್ಷನ್ ಆಗುವುದಿಲ್ಲ. ಹೀಗಾಗಿ ಈ ಥರ ನೀವು ಮಧ್ಯದಲ್ಲಿ ಈ ಥರ ರಬ್ ಮಾಡಿ. ಮತ್ತು ಈ ಥರ ಗಟ್ಟಿಯಾಗಿ ಓಪನ್ ಆ್ಯಂಡ್ ಕ್ಲೋಸ್ ಮಾಡಿ. ಇನ್ನೂ ಒಂದು, ನಿಮಗೆ ಇದರಿಂದ ಕಣ್ಣಿನ ತೊಂದರೆ ಆಗ್ತಾ ಇದ್ದರೆ ಒಂದು ಫಾರ್ಮಾಗ್ರೇಡ್ NaCl ಸಾಲ್ಟು, ಈ ಸಾಲ್ಟ್ ಅಲ್ಲ, ಫಾರ್ಮಾಗ್ರೇಡು ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಅಥವಾ ಆನ್ಲೈನ್ ಸಿಗುತ್ತೆ. ಡಿಸ್ಟಿಲ್ ವಾಟರಲ್ಲಿ ಹಾಕಿಬಿಟ್ಟು ಒಂದು ಸ್ಪ್ರೇ ಮಾಡಿಕೊಂಡು ಆವಾಗ ಸ್ಪ್ರೇ ಮಾಡಿದರೆ ಡ್ರೈ ಐಜಿಂದ ಆಗೋ ತೊಂದರೆಗಳನ್ನು ತಪ್ಪಿಸ್ಬೋದು. ಅದರಿಂದ ಆಗೋ ಹೆಡೇಕಿಂದ ಕೂಡ ನೀವು ತಪ್ಪಿಸ್ಕೋಬೋದು. ನೆಕ್ಸ್ಟು, ನಿಮ್ಮ ಕಣ್ಣು ಕೆಂಪಗಾಗಿ ಅಲರ್ಜಿ ಆದರೆ ಇದು ಕೂಡ ಹೆಲ್ಪ್ ಆಗುತ್ತೆ ನಿಮಗೆ. ನೀರಿನಿಂದ ವಾಶ್ ಮಾಡೋದು